Good morning students. Today in this class we are going to discuss about the behavior of conductors in electrostatic fields. ಹಾಗಾದರೆ behavior of the conductor ಯಾವಾಗಂದ್ರೆ when it is placed in electrostatic field ಅಲ್ಲಿ ಇಟ್ಟಾಗ ಏನಾಗುತ್ತೆ ಅಂತ. Okay, first one is the net electric field is 0 in the interior of a conductor when placed in the electrostatic field. ಹಾಗಾದರೆ ಒಂದು ಕಂಡಕ್ಟರನ್ನು ಒಂದು ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡಲ್ಲಿ ಇಟ್ಟಾಗ ಅದರದ್ದು ನೆಟ್ ಎಲೆಕ್ಟ್ರಿಕ್ ಫೀಲ್ಡು 0 ಆಗುತ್ತೆ. ಅದನ್ನ ನಾವಿಲ್ಲಿ ಯಾವ ಥರ ಅಂತ ನೋಡೋಣ. ಈಗ ಫಸ್ಟು ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೇನು, ಒಂದು ಪಾಸಿಟಿವ್ ಇರುತ್ತೆ, ಪಾಸಿಟಿವ್ ಪ್ಲೇಟ್ ಅಂತ ಅಂದ್ಕೊಳ್ಳಿ, ಇನ್ನೊಂದು ಕಡೆ ನೆಗೆಟಿವ್ ಇರುತ್ತೆ ಅಂತ. 3, 4 ವಿ ನೋ ದಟ್ ದಿಸ್ ಈಸ್ ಅನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್, ಅಂದರೆ ಎಕ್ಸ್ಟರ್ನಲ್ ಆಗಿರೋದು. ವಿ ನೋ ದಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್, ಅಂದರೆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ನಾವು ಎಕ್ಸ್ಟರ್ನಲ್ ಆಗಿ ಫೀಲ್ಡ್ ಇದೆ. ಓಕೆ, ದಿಸ್ ಇಸ್ ಈ ಕಡೆ ಇದು ಒಂದು. ಇಲ್ಲಿ ಏನು ಮಾಡ್ತಿದ್ದಾರೆ, ಒಂದು ಕಂಡಕ್ಟರ್ ಅಂತ ತೊಗೊಂಡಿದ್ದಾರೆ. ಕಂಡಕ್ಟರ್ ಅಂದರೆ ಚಾರ್ಜ್ಡ್ ಕಂಡಕ್ಟರ್ ಅಂದರೆ ಗೊತ್ತಾಗುತ್ತೆ ನಮಗೆ. ಕಂಡಕ್ಟ್ರಲ್ಲಿ ಬೋತ್ ಪಾಸಿಟಿವ್ ಆ್ಯಸ್ ವೆಲ್ ಆ್ಯಸ್ ನೆಗೆಟಿವ್ ಇರುತ್ತೆ. ಓಕೆ, ನಮಗೆ ಎಷ್ಟು ಪಾಸಿಟಿವ್ ಇರುತ್ತೋ ಅಷ್ಟು ಈಕ್ವಲ್, ಅದನ್ನು ನಾವು ನ್ಯೂಟ್ರಲೈಸ್ಡ್ ಕಂಡಕ್ಟರ್ ಅಂತ ಹೇಳ್ಬೋದು. ನ್ಯೂಟ್ರಲ್ ಕಂಡಕ್ಟರ್ ಅಂತ. ನ್ಯೂಟ್ರಲ್ ನಥಿಂಗ್ ಬಟ್ ಇಟ್ ಹ್ಯಾಸ್ ದ ಈಕ್ವಲ್ ನಂಬರ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಅಂತ. ಈ ಕಂಡಕ್ಟರ್ ನಾವು ಈ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟಿದ್ದೀನಿ, ಈಗ ಪ್ಲೇಸ್ ಮಾಡ್ತಾಯಿದ್ದೀನಿ. ಅಲ್ಲಿ ಏನಾಗುತ್ತೆ ಅಂದರೆ, ಓಕೆ, ಸೊ ಇಲ್ಲೇನಾಗುತ್ತೆ, ಬೋತ್ ಪಾಸಿಟಿವ್ ಮತ್ತು ನೆಗೆಟಿವ್, ದಿಸ್ ಈಸ್ ಕಂಡಕ್ಟರ್ ಅಂತ ಅಂದ್ಕೊಳ್ಳಿ. ಇದನ್ನು ನಾನು ಎಲ್ಲಿಟ್ಟಿದ್ದೀನಿ, ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಡ್ತಾ ಇದ್ದೀನಿ. ಸೊ ಕಂಡಕ್ಟರ್ನ ಈ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಡ್ತಾ ಇದ್ದೀನಿ. ದಿಸ್ ಈಸ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಕಂಡಕ್ಟ್ರಲ್ಲಿ ಏನಾಗಿರುತ್ತೆ, ಪಾಸಿಟಿವ್ ಮತ್ತು ನೆಗೆಟಿವ್ಸ್, ಸೋ ಮೆನಿ ಪಾಸಿಟಿವ್ ಆ್ಯಸ್ ವೆಲ್ ಆಸ್ ನೆಗೆಟಿವ್ಸ್ ಇರುತ್ತೆ. ಇಲ್ಲಿರೋ ಪಾಸಿಟಿವ್ ಯಾವ ಕಡೆ ಅಟ್ರಾಕ್ಟ್ ಆಗುತ್ತೆ, ಇಲ್ಲಿ ಪಾಸಿಟಿವ್ ಅಂದರೆ ಅದು ಯಾವುದು ಅಟ್ರಾಕ್ಟ್ ಮಾಡುತ್ತೆ, ನೆಗೆಟಿವ್. ದಿಸ್ ಈಸ್ ಕಂಡಕ್ಟರ್. ಕಂಡಕ್ಟರನ್ನು ನಾವು ಎಲ್ಲಿಟ್ಟಿದ್ದೀವಿ, ಈಗ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟಿದ್ದೀವಿ. ಓಕೆ, ಕಂಡಕ್ಟ್ರಲ್ಲಿರೋ ನೆಗೆಟಿವ್ ಎಲ್ಲಿ ಅಟ್ರಾಕ್ಟ್ ಆಗುತ್ತೆ, ಪಾಸಿಟಿವ್ಗೆ ಅಟ್ರಾಕ್ಟ್ ಆಗುತ್ತೆ. ಈ ಪಾಸಿಟಿವ್ ಇಲ್ಲಿರೋ ಇದನ್ನ ಅಟ್ರಾಕ್ಟ್ ಮಾಡುತ್ತೆ. ಓಕೆ, ಇಲ್ಲಿ ನೆಗೆಟಿವ್ ಇಂಡ್ಯೂಸ್ ಆಗುತ್ತೆ, ಅಂದರೆ ಇಲ್ಲಿ ನೆಗೆಟಿವ್ ಚಾರ್ಜಸ್ ಇಂಡ್ಯೂಸ್ ಆಗುತ್ತೆ. ಯಾವ ಕಡೆ, ಪಾಸಿಟಿವ್ ಪ್ಲೇಟ್ ಕಡೆ. ಓಕೆ, ಹಿಯರ್ ನೆಗೆಟಿವ್ ಇದೆ, ನೆಗೆಟಿವ್ ಪ್ಲೇಟ್ಸ್ ಇದೆ. ಹಾಗಾದರೆ ಯಾವುದು ಸೈನಲ್ಲಿ ಇದಾಗುತ್ತೆ ಅಂದರೆ ಚಾರ್ಜ್ ಅಂದರೆ ಪಾಸಿಟಿವ್ ಚಾರ್ಜ್ ಇಲ್ಲಿಗೆ ಅಟ್ರಾಕ್ಟ್ ಆಗುತ್ತೆ. ಸೊ ಪಾಸಿಟಿವ್ ಚಾರ್ಜೆಲ್ಲ ಈ ಕಡೆ ಬಂದುಬಿಡುತ್ತೆ. ಇದನ್ನ ನಾವು ಇಂಡ್ಯೂಸ್ಡ್ ಅಂತ ಹೇಳ್ತೀವಿ. ಓಕೆ, ನಾವು ಇಲ್ಲೇನಾಗುತ್ತೆ, ಇಂಟರ್ನಲ್ಲಿ ಒಂದು ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ ನೋಡಿ, ಇದು ಇಂಡ್ಯೂಸ್ಡ್ ಆಗಿರೋದು. ಓಕೆ, ಚಾರ್ಜಸಲ್ಲಿ ಏನಾಗಿದೆ, ಇಂಡ್ಯೂಸ್ಡ್ ಟುವರ್ಡ್ಸ್ ದ ಅಪೋಸಿಟ್ ಚಾರ್ಜಸ್. ನೆಗೆಟಿವ್ ಸೈನು ಪಾಸಿಟಿವ್ ಕಡೆ ಇಂಡ್ಯೂಸ್ ಆಗಿದೆ. ಹಾಗಾದರೆ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತಾ ನೋಡಿ. ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಗೊತ್ತಿದೆ, ಹಿಂಗೆ ಬರುತ್ತೆ, ಯಾಕಂದರೆ ಪಾಸಿಟಿವ್ ಟು ನೆಗೆಟಿವ್. ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡು ಈ ಡೈರೆಕ್ಷನಲ್ಲಿ, ಪಾಸಿಟಿವ್ ಟು ನೆಗೆಟಿವ್. ಬಟ್ ಕಂಡಕ್ಟ್ರಲ್ಲಿ ಏನಾಗುತ್ತೆ, ಅಪೋಸಿಟ್ ಆಗಿ. ದಿಸ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇಂಡ್ಯೂಸ್ಡ್ ಚಾರ್ಜ್. ಓಕೆ, ದೇ ಆರ್ ಅಪೋಸಿಟ್, ಈಕ್ವಲ್ ಆ್ಯಂಡ್ ಅಪೋಸಿಟ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ಪಾಸಿಟಿವ್ ಇದೆ, ಇದನ್ನೇ ನಾನು ಇಲ್ಲಿ ಹಾಕಿ ಹೇಳ್ತಾ ಇದ್ದೀನಿ. ದಿಸ್ ಈಸ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಇಲ್ಲಿ ಒಳಗಡೆ ಏನಿದ್ದು ಕಂಡಕ್ಟರ್, ಇಲ್ಲಿ ನೆಗೆಟಿವ್ ಇದೆ ಅಂದರೆ ಇಲ್ಲಿ ಯಾವುದು, ಸೊ ಇಲ್ಲಿ ಪಾಸಿಟಿವ್ ಅಂದರೆ ನೆಗೆಟಿವ್ ಸೈನ್ಸ್ ಇಂಡ್ಯೂಸ್ ಆಗುತ್ತೆ. ಈ ಕಡೆ ನೆಗೆಟಿವ್ ಇದೆ ಅಂದರೆ ಇಲ್ಲಿ ಪಾಸಿಟಿವ್ ಇಂಡ್ಯೂಸ್ ಆಗುತ್ತೆ. ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡು ಹಿಂಗಿರುತ್ತೆ. ಬಟ್ ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗೆ ಹೋಗುತ್ತೆ, ಅಪೋಸಿಟ್. ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅಪೋಸಿಟ್ ಟು ದ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಅದನ್ನೇ ನಾವು ಥಿಯರಿಲಿ ನೋಡಿ, ವೆನ್ ಎ ಕಂಡಕ್ಟರ್ ಈಸ್ ಪ್ಲೇಸ್ಡ್ ಇನ್ ದ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಕಂಡಕ್ಟರನ್ನು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟಿದ್ದೀವಿ. ದ ಚಾರ್ಜಸ್ ಆರ್ ಇಂಡ್ಯೂಸ್ಡ್ ಈಸ್ ಆ್ಯಸ್ ಶೋನ್ ಇನ್ ದ ಫಿಗರ್. ಅಲ್ಲಿ ನೋಡಿದೆ ಚಾರ್ಜಸ್ ಯಾವ ಥರ ಇಂಡ್ಯೂಸ್ ಆಗಿದೆ ಅಂತ. ಓಕೆ, ಆ ಚಾರ್ಜಸ್ಸಿಂದ ಬರೋಂಥ ಕರೆಂಟ್ ಯಾವುದು, ಫೀಲ್ಡ್ ಯಾವುದು ಅಂದರೆ ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಫೀಲ್ಡ್. ದಟ್ ಈಸ್ ಈ ಇಂಡ್ಯೂಸ್ಡ್ ಅಂತ ಬರಿತೀವಿ ಅದನ್ನು. ಓಕೆ, ಡ್ಯೂ ಟು ದ ಇಂಡ್ಯೂಸ್ಡ್ ಚಾರ್ಜಸ್ ಆನ್ ದ ಕಂಡಕ್ಟರ್, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇಂಡ್ಯೂಸ್ಡ್ ಇನ್ಸೈಡ್ ದ ಕಂಡಕ್ಟರ್. ಓಕೆ, ದೀಸ್ ಎಕ್ಸ್ಟರ್ನಲ್ ಮತ್ತು ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ದೇ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್. ಎರಡು ಸೇಮ್ ಇರುತ್ತೆ. ಇಲ್ಲಿ 4 ಚಾರ್ಜಸ್ ಇದರಲ್ಲಿ 4 ಚಾರ್ಜಸ್ ಮಾತ್ರ ಅದು ಇಂಡ್ಯೂಸ್ ಆಗುತ್ತೆ. ಓಕೆ, ಈಕ್ವಲ್ ಆ್ಯಂಡ್ ಅಪೋಸಿಟ್, ಬಿಕಾಸ್ ಅಪೋಸಿಟ್ ಡೈರೆಕ್ಷನ್ ನೋಡಿ. ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡು ಈ ಡೈರೆಕ್ಷನ್ ಇದ್ದರೆ ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಫೀಲ್ಡು ಅಪೋಸಿಟ್ ಇರುತ್ತೆ. ಬಟ್ ದೇ ಆರ್ ಬೋತ್ ಈಕ್ವಲ್ ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ. ಓಕೆ, ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು ಇ ಎಕ್ಸ್ಟರ್ನಲ್ ಮೈನಸ್ ಇ ಇಂಡ್ಯೂಸ್ಡ್. ಇ ಎಕ್ಸ್ಟರ್ನಲ್ ಸಪೋಸ್ ಈಗ ಒಂದು 2 ಇತ್ತು ಅಂದರೆ ಈ ಇಂಡ್ಯೂಸ್ಡ್ ಕೂಡ ಅಲ್ಲಿ -2 ಆಗುತ್ತೆ, ಬಿಕಾಸ್ ಅಪೋಸಿಟ್ ಡೈರೆಕ್ಷನ್, ಬೋತ್ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್. ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ ಅಲ್ಲಿ 0. ಓಕೆ, ಹೆನ್ಸ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 0 ಇನ್ ದ ಇಂಟೀರಿಯರ್ ಆಫ್ ಎ ಕಂಡಕ್ಟರ್ when it is placed in a electrostatic field. ಅಂದರೆ ಒಂದು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಕಂಡಕ್ಟರ್ನ ಇಟ್ವಿ ಅಂದರೆ ಅಲ್ಲಿ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ 0, ಬಿಕಾಸ್ ಅಲ್ಲಿ 2 ಟೈಪು
ನಮಗೆ ಫೀಲ್ಡ್ ಬರ್ತಾ ಹೋಗುತ್ತೆ. ಒಂದು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್, ಅನದರ್ ಒನ್ ಈಸ್ ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಫೀಲ್ಡ್. ಎಕ್ಸ್ಟರ್ನಲ್ ಮತ್ತು ಇಂಡ್ಯೂಸ್ಡು ಬೋತ್ ಆರ್ ಅಪೋಸಿಟ್. ಹೆನ್ಸ್ ದ ಟೋಟಲ್ ಏನಾಗುತ್ತೆ, ಈಕ್ವಲ್ ಆ್ಯಂಡ್ ಅಪೋಸಿಟ್ ಅದರಲ್ಲಿ ಕ್ಯಾನ್ಸಲ್ ಆಗಿ ನಮಗೆ ನೆಟ್ ಫೀಲ್ಡ್ ಏನಾಗುತ್ತೆ, 0. ಓಕೆ, ಸೆಕೆಂಡ್ ಬಿಹೇವಿಯರ್ ಈಸ್ ಅಟ್ ದ ಸರ್ಫೇಸ್ ಆಫ್ ಎ ಚಾರ್ಜ್ಡ್ ಕಂಡಕ್ಟರ್. ಒಂದು ಚಾರ್ಜ್ಡ್ ಕಂಡಕ್ಟರ್ ಅಂತ ಅಂದ್ಕೊಳ್ಳಿ, ಚಾರ್ಜಸನ್ನು ಬರಿತಾ ಇದ್ದೀನಿ ಈ ಥರ. ಓಕೆ, ದ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಮಸ್ಟ್ ಬಿ ನಾರ್ಮಲ್ ಟು ದ ಸರ್ಫೇಸ್. ಅಂದರೆ ಇದಕ್ಕೆ ನಾರ್ಮಲ್ ಆಗಿರಬೇಕು. ನಾರ್ಮಲ್ ಅಂದ್ರೇನು, ಅವೆರಡರ ಮಧ್ಯೆ ಡಿಗ್ರಿ ಎಷ್ಟಿರಬೇಕು, 90 ಡಿಗ್ರಿ ಇರಬೇಕು. ಬಿಕಾಸ್ ನೋಡಿ, ದಿಸ್ ಈಸ್ ದ ಸರ್ಫೇಸ್ ಆಫ್ ಎ ಚಾರ್ಜ್ಡ್ ಕಂಡಕ್ಟರ್. ಇದು ಸರ್ಫೇಸ್ ಆಫ್ ಎ ಚಾರ್ಜ್ಡ್ ಕಂಡಕ್ಟರ್. ಇದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರಬೇಕು, ನಾರ್ಮಲ್ ಆಗಿರಬೇಕಂದ್ರೆ ಪರ್ಪೆಂಡಿಕ್ಯುಲಾರಿಟಿ ಇಟ್ ಈಸ್ ಈಕ್ವಲ್ ಟು 90 ಡಿಗ್ರಿ ಆಗಿರಬೇಕು ಅಂತ ಹೇಳ್ತಾರೆ. ಯಾಕೆ, ಸಪೋಸ್ ಇಟ್ ಈಸ್ ನಾಟ್ ನಾರ್ಮಲ್ ಆಗದೆ ಇದ್ದರೆ ಏನಾಗುತ್ತೆ ಅಂತ ನೋಡಿ. ಇದು ಸರ್ಫೇಸ್ ಆಫ್ ಎ ಚಾರ್ಜ್ಡ್ ಕಂಡಕ್ಟರ್ ಅಂತ ಅಂದ್ಕೊಳ್ಳಿ. ಇದು ನಾರ್ಮಲ್ ಇಲ್ಲ, ಈಗ 90 ಡಿಗ್ರಿ ಇಲ್ಲ. ಓಕೆ, 90 ಡಿಗ್ರಿ ಇಲ್ಲ, ಯಾವುದೋ ಒಂದು ಸ್ಮಾಲ್ ಆ್ಯಂಗಲ್ ಇದೆ ಅಂತ ಅಂದ್ಕೊಳ್ಳಿ. ಹಿಂಗೆ ಬರೆದಿದ್ರೆ ನಮಗೆ 90 ಡಿಗ್ರಿ ಸಿಗ್ತಿತ್ತು, ಸ್ಟ್ರೇಟಾಗಿ ಬರೆದಿದ್ರೆ ಹಿಂಗೆ ನಾರ್ಮಲ್ ಅಂತ 90 ಡಿಗ್ರಿ. ಬಟ್ ಇದು ನಾರ್ಮಲ್ ಇಲ್ಲ, ಹಿಂಗೆ ಓರೆಯಾಗಿದೆ ಅಲ್ವಾ, ಒಂಥರ ಸ್ಲೈಡ್ ಆಗಿದೆ. ಹಿಂಗೆ ಎಷ್ಟೋ ಡಿಗ್ರಿ ಇದೆ, ಒಂದು 30 40 ಎಷ್ಟೋ ಡಿಗ್ರಿ ಇದೆ ಅಂತ ಅಂದ್ಕೊಳ್ಳಿ. ಈಗ ಸಪೋಸ್ ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗಿತ್ತು ಅಂದರೆ ಅಲ್ಲಿ ಏನಾಗುತ್ತೆ, ನಾರ್ಮಲ್ ಇಲ್ಲ ಅಂದರೆ ಈ ಥರ ಹಿಂಗೆ 30 ಡಿಗ್ರಿ ಬೇರೆ ಒಂದು ಆ್ಯಂಗಲ್ ಟೀಟಾ ಫಾರ್ಮೇಷನ್ ಆಗುತ್ತೆ. ನಮಗೆ ಗೊತ್ತಿದೆ ಒಂದು ವೆಕ್ಟಾರನ್ನು, ಇದನ್ನು ನಾವು ರಿಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಇದು ಟೀಟಾ ಇದೆ ಅಂದರೆ ಈ ಕಾಂಪೊನೆಂಟ್ ಏನಾಗುತ್ತೆ, ಅದು ಈ ಕಾಸ್ ಟೀಟಾ. ರೆಸಲ್ಯೂಷನ್ ಆಫ್ ಎ ವೆಕ್ಟರ್ ನೋಡಿದೆಲ್ಲ, ಇದೇನಾಗುತ್ತೆ ಅವಾಗ ಈ ಸೈನ್ ಟೀಟಾ ಆಗುತ್ತೆ. ಓಕೆ, ಅದು 90 ಡಿಗ್ರಿ ಇಲ್ಲ ಅಂದರೆ ನಮಗೆ ಆ ಎಲೆಕ್ಟ್ರಿಕ್ ಫೀಲ್ಡು ಎರಡು ರಿಸಾಲ್ವ್ಡ್ ಕಾಂಪೊನೆಂಟಾಗಿ ಸ್ಪ್ಲಿಟ್ ಆಗುತ್ತೆ. 90 ಡಿಗ್ರಿ ಇದ್ದರೆ ಪ್ರಾಬ್ಲಮ್ ಇಲ್ಲ, ಯಾವುದೇ ರೆಸಲ್ಯೂಷನ್ ಇಲ್ಲ. ಬಟ್ ಇಲ್ಲಿ ಏನಾಗಿದೆ, ಇಲ್ಲಿ 90 ಡಿಗ್ರಿ ಇಲ್ಲ, ಅದು ಒಂದು ಯಾವುದೋ ಆ್ಯಂಗಲಲ್ಲಿದೆ. ಈ ಆ್ಯಂಗಲನ್ನು ನಾವು ಎರಡು ಕಾಂಪೊನೆಂಟಾಗಿ ರಿಸಾಲ್ವ್ ಮಾಡ್ಬೋದು. ಇದು ಟೀಟಾ ಆಯಿತು ಅಂದರೆ ಇದೇನಾಗುತ್ತೆ ಅವಾಗ ಈ ಕಾಸ್ ಟೀಟಾ, ದಿಸ್ ಈಸ್ ಈ ಸೈನ್ ಟೀಟಾ, ಈ ಥರ. ಓಕೆ, ಇಲ್ಲಿ ಚಾರ್ಜಸ್ ಇದೆ ಅಲ್ವಾ, ಚಾರ್ಜ್ಡ್ ಕಂಡಕ್ಟರ್ ಅಂದರೆ ಗೊತ್ತಾಗುತ್ತೆ, ಇಲ್ಲಿ ಔಟರಲ್ಲಿ ಚಾರ್ಜಸ್ ಇರುತ್ತೆ. ಈ ಕಾಸ್ ಟೀಟಾ ಇದು ಏನಿದು ಎಲೆಕ್ಟ್ರಿಕ್ ಫೀಲ್ಡ್, ಅಂದರೆ ಫೋರ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ನಥಿಂಗ್ ಬಟ್ ಫೋರ್ಸ್ ಪರ್ ಯೂನಿಟ್ ಚಾರ್ಜ್ ಅಂತ ಹೇಳ್ಬೋದು. ಓಕೆ, ಆ ಫೋರ್ಸ್ ಏನು ಮಾಡುತ್ತೆ, ಈ ಪಾಸಿಟಿವ್ ಚಾರ್ಜ್ಗೆ ಫೋರ್ಸ್ ಹಾಕುತ್ತೆ. ಓಕೆ, ಅಲ್ಲಿಂದ ಏನಾಗುತ್ತೆ, ಇಲ್ಲಿಂದ ಫೋರ್ಸು ಇದು ಇಲ್ಲಿಗೆ ಮೂಮೆಂಟ್ ಆಗುತ್ತೆ. ಓಕೆ, ಇದೇನಾಗುತ್ತೆ, ಇದು ಇಲ್ಲಿ ಮೂಮೆಂಟ್ ಆಗ್ತಾ ಬರುತ್ತೆ, ಹೀಗೆ ಕಂಟಿನ್ಯೂಟಿ, ಇದು ಇಲ್ಲಿಗೆ ಬರುತ್ತೆ. ಓಕೆ, ಈ ಕಾಸ್ ಟೀಟಾ ಅನ್ನೋದು ಫೋರ್ಸ್, ಅದು ಒಂದು ಎಲೆಕ್ಟ್ರಿಕ್ ಫೀಲ್ಡಿನ ಕಾಂಪೊನೆಂಟ್ ಫೋರ್ಸ್. ಅದೇನು ಮಾಡುತ್ತೆ, ತನ್ನ ಫೋರ್ಸನ್ನು ಈ ಚಾರ್ಜಿಗೆ ಹಾಕುತ್ತೆ, ಅದ್ರ ಹತ್ರ ಇರೋ ಚಾರ್ಜಿಗೆ ಹಾಕುತ್ತೆ. ಆ ಚಾರ್ಜ್ ಏನಾಗುತ್ತೆ ಅವಾಗ ಇಟ್ ಈಸ್ ಮೂವ್ಸ್, ಅದು ಮೂವ್ ಆಗುತ್ತೆ, ಪಕ್ಕದ ಚಾರ್ಜಿಗೆ ಮೂವ್ ಆಗುತ್ತೆ. ಅವಾಗ ಇದೇನಾಗುತ್ತೆ, ಇಲ್ಲಿಗೆ ಮೂವ್ ಆಗುತ್ತೆ. ಈ ಥರ ಅಲ್ಲಿ ಚಾರ್ಜಸ್ ಮೂಮೆಂಟ್ ಆಗುತ್ತೆ. ಬಟ್ ನಮಗೆ ಇಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಅಂತ ಹೇಳಿರೋದ್ರಿಂದ ಮೂಮೆಂಟ್ ಆಫ್ ಚಾರ್ಜನ್ನು ನಾವೇನಂತ ಹೇಳ್ಬೋದು, ಮೂಮೆಂಟ್ ಆಫ್ ಚಾರ್ಜಸ್ ನಥಿಂಗ್ ಬಟ್ ಕರೆಂಟ್ ಎಲೆಕ್ಟ್ರಿಸಿಟಿ, ಕರೆಂಟ್ ಅಂತ ಹೇಳ್ಬೋದು. ಬಟ್ ನಾವಿಲ್ಲಿ ಸ್ಟಡಿ ಮಾಡ್ತಿರೋದು ಎಲೆಕ್ಟ್ರೋಸ್ಟ್ಯಾಟಿಕ್, ಹಾಗಾಗಿ ಇಟ್ ಕೆನಾಟ್ ಎಕ್ಸಿಸ್ಟ್. ಈಗ ಸೆಂಟೆನ್ಸ್ನ ನೋಡಿ, ಇಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಾಟ್ ನಾರ್ಮಲ್ ಅಂದರೆ ಪರ್ಪೆಂಡಿಕ್ಯುಲರ್ ಇಲ್ಲ ಅಂದರೆ ಏನಾಗುತ್ತೆ, ದೇರ್ ವಿಲ್ ಬಿ ಎ ಕಾಂಪೊನೆಂಟ್. ಹೇಳಿದ್ನಲ್ಲ, ಸಪೋಸ್ 90 ಡಿಗ್ರಿ ಇಲ್ಲ, ಇಲ್ಲಿ ಎಲ್ಲೋ ಇತ್ತು ಅಂದರೆ ಇದು ಎರಡು ಕಾಂಪೊನೆಂಟಾಗಿ ಸ್ಪ್ಲಿಟ್ ಆಗುತ್ತೆ. ಎಲ್ಲಿ, ಅಲಾಂಗ್ ದ ಸರ್ಫೇಸ್ ಹತ್ರ ಅಲ್ಲಿ ಎರಡು ಕಾಂಪೊನೆಂಟ್ ಬರುತ್ತೆ. ಡ್ಯೂ ಟು ದಿಸ್ ಚಾರ್ಜಸ್ ಫ್ಲೋಸ್ ಫ್ರಮ್ ಒನ್ ಪಾಯಿಂಟ್, ಅದು ಹೇಳಿದ್ನಲ್ಲ, ಇಲ್ಲಿಂದ ಚಾರ್ಜಸ್ ವಿಲ್ ಫ್ಲೋ ಫ್ರಮ್ ಒನ್ ಪಾಯಿಂಟ್ ಟು ಅನದರ್, ಈ ಥರ ಮೂಮೆಂಟ್ ಆಗ್ತಾ ಬರುತ್ತೆ. ಓಕೆ, ಬಟ್ ಅಂಡ್ ಪ್ರೊಡ್ಯೂಸಸ್ ಎ ಸರ್ಫೇಸ್ ಕರೆಂಟ್. ಅಲ್ಲೇನಾಗ್ಬಿಡುತ್ತೆ, ಈ ಫೋರ್ಸ್ ಇಲ್ಲಿಗೆ ಬಂದಿರುತ್ತೆ, ಇದು ಏನು ಚಾರ್ಜ್ ಏನಾಗುತ್ತೆ, ಮೂವ್ ಆಗುತ್ತೆ. ಫೋರ್ಸ್ ಹಾಕಿದ ತಕ್ಷಣ ಈಗ ಒಂದು ಬಾಡಿ ಇದೆ, ಇದು ನಾವು ಫೋರ್ಸ್ ಹಾಕಿದ ತಕ್ಷಣ ಏನಾಗುತ್ತೆ, ಇಟ್ ವಿಲ್ ಮೂವ್ ಆಗ್ತಾ ಬರುತ್ತೆ. ಅಲ್ಲಿ ನಮ್ಗೆ ಏನಾಗುತ್ತೆ, ಸರ್ಫೇಸ್ ಕರೆಂಟ್ ಬರ್ತಾ ಹೋಗುತ್ತೆ. ಬಟ್ ನೋ ಸಚ್ ಕರೆಂಟ್ ಕ್ಯಾನ್ ಎಕ್ಸಿಸ್ಟ್ ಅಂಡರ್ ದ ಸ್ಟ್ಯಾಟಿಕ್ ಕಂಡೀಷನ್. ಹಾಗಾದರೆ ಸ್ಟ್ಯಾಟಿಕ್ ಕಂಡೀಷನಲ್ಲಿ ಯಾವುದೇ ಕರೆಂಟು ನಮಗೆ ಬರಲ್ಲ. ದಿಸ್ ಈಸ್ ರಾಂಗ್ ಅಂತ ಹೇಳ್ಬೋದು. ಹ್ಯಾನ್ಸ್ ಅಟ್ ದ ಸರ್ಫೇಸ್ ಆಫ್ ಎ ಚಾರ್ಜ್ಡ್ ಕಂಡಕ್ಟರ್ the electric intensity must be normal, nothing but a perpendicular anta. It must be normal to the surface. Okay, third one is the net charge at any point inside the conductor is 0 and any excess of charge resides on its surface. Okay, ಈಗ ಸರ್ಫೇಸ್ ಇದೆ ಅಂತ ಅಂದ್ಕೊಳ್ಳಿ, ಚಾರ್ಜಸ್ ಇದೆ. Okay, the net charge at any point inside the surface, the total charge is 0. ಓಕೆ, ವಿ ಹ್ಯಾವ್ ಟು ಪ್ರೂವ್ ದಟ್. ಓಕೆ, ಪ್ರೂವ್ ಮಾಡಬೇಕು. ಆ್ಯಂಡ್ ಎನಿ ಎಕ್ಸೆಸ್ ಆಫ್ ಚಾರ್ಜ್ ಏನಾಗುತ್ತೆ, ಇಲ್ಲಿ ರಿಸೈಡ್ಸ್ ಆನ್ ದ ಸರ್ಫೇಸ್. ಚಾರ್ಜ್ ಈಸ್ ಆಲ್ವೇಸ್ ರಿಸೈಡ್ಸ್ ಅಂದರೆ ಎಕ್ಸೆಸ್ ಆಫ್ ಚಾರ್ಜ್ ವಿಲ್ ರಿಸೈಡ್ಸ್ ಅಟ್ ಇಟ್ಸ್ ಸರ್ಫೇಸ್ ಅಂತ.
ಓಕೆ, ಇದನ್ನ ನಾನು ಮ್ಯಾಥಮೆಟಿಕಲಿನೂ ಪ್ರೂವ್ ಮಾಡ್ಬೋದು. ಏನಂದರೆ ಫ್ರಮ್ ಗಾಸ್ ಲಾ, ದಟ್ ಈಸ್ ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು 1/ε0 ಟೈಮ್ಸ್ ದ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ಎ ಸರ್ಫೇಸ್. ಹಾಗಾದರೆ ಒಂದು ಫ್ಲಕ್ಸ್ ಅಂದ್ರೇನು, ನಂಬರ್ ಆಫ್ ದ ಫೀಲ್ಡ್ ಲೈನ್ಸ್ ಪಾಸ್ ಥ್ರೂ ದ ಸರ್ಫೇಸ್ ನಾರ್ಮಲಿ, ಎಷ್ಟು ಫೀಲ್ಡ್ ಲೈನ್ಸ್ ಪಾಸ್ ಆಗಿದೆ. ಇದಕ್ಕೆ ಇನ್ನೊಂದು ಇಕ್ವೇಷನು ಬರುತ್ತೆ, E ಇಂಟು ಡೆಲ್ಟಾ ಎಸ್ ಅಂತಲೇ ಹೇಳ್ಬೋದು ಗಾಸ್ ಲೈನ್ದ ಫ್ಲಕ್ಸನ್ನು. 1/ε0 ಟೈಮ್ಸ್ ದ ಟೋಟಲ್ ಚಾರ್ಜ್ Q ಅಂತ ಅಂದ್ಕೊಳ್ಳಿ. ನಾವು ಓಕೆ, ಇನ್ಸೈಡ್ ದ ಸರ್ಫೇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಝೀರೋ. ಫಸ್ಟ್ ಪ್ರಾಪರ್ಟಿಲಿ ಹೇಳಿದ್ವಲ್ವ, ಇನ್ಸೈಡ್ ದ ಎಲೆಕ್ಟ್ರಿಕ್ ಸ್ಟ್ಯಾಟಿಕ್ ಫೀಲ್ಡ್ the total electric field is 0 because that E external minus E induced is equal to 0. ಹಾಗಾದರೆ ಈಕ್ವೇಷನ್ ಏನಾಗುತ್ತೆ, ಇದು E 0 ಆಯಿತು ಅಂದರೆ 0 ಇಂಟು ಎನಿಥಿಂಗ್ ಈಸ್ 0, 1/ε0 ಟೈಮ್ಸ್ ದ ಟೋಟಲ್ ಚಾರ್ಜ್. ಇದು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, Q ಈಸ್ ಈಕ್ವಲ್ ಟು 0 ಇಂಟು ಎನಿಥಿಂಗ್ ಈಸ್ 0. ಹಾಗಾದರೆ ನೆಟ್ ಚಾರ್ಜ್ ಏನಾಗಿರುತ್ತೆ, 0. ಎಲ್ಲಿ, ಇನ್ಸೈಡ್ ಎ ಕಂಡಕ್ಟರ್ ಫೀಲ್ಡ್ 0 ಇರುತ್ತೆ, ಹೆನ್ಸ್ ದ ಚಾರ್ಜ್ ಈಸ್ 0. ಚಾರ್ಜ್ 0 ಇರೋದ್ರಿಂದ ನಮಗೆ ಫೀಲ್ಡ್ ಕೂಡ 0 ಇರುತ್ತೆ. ಓಕೆ, ಇದನ್ನು ನಾವು ಥಿಯರಿಟಿಕಲಿ ಹೇಳಬಹುದು, ಮ್ಯಾಥಮೆಟಿಕಲಿ ಆಯಿತು, ನಿಮಗೆ ಗೊತ್ತಾಗಲಿ ಅಂತ ಹೇಳಿದ್ದು. ಓಕೆ, ಎ ನ್ಯೂಟ್ರಲ್ ಕಂಡಕ್ಟರ್ ಹ್ಯಾಸ್ ಈಕ್ವಲ್ ಅಮೌಂಟ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್. ನ್ಯೂಟ್ರಲ್ ಕಂಡಕ್ಟರ್ ಅಂದರೆ ಏನಲ್ಲಿ ಈಕ್ವಲ್ ಅಮೌಂಟ್ ಆಫ್ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಸ್ ಇರುತ್ತೆ. ಓಕೆ, ಅಟ್ ಎವ್ರಿ ಪಾಯಿಂಟ್ ಎಲಿಮೆಂಟ್ ಆರ್ ವಾಲ್ಯೂಮ್ ಎಲಿಮೆಂಟ್ ಎಲ್ಲ ಕಡೆ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್. ವೆನ್ ಎ ಕಂಡಕ್ಟರ್ ಈಸ್ ಚಾರ್ಜ್ಡ್, ಇದನ್ನು ನಾನೇನು ಮಾಡ್ತಾಯಿದ್ದೀನಿ, ಚಾರ್ಜ್ ಮಾಡ್ತಾಯಿದ್ದೀನಿ ಕಂಡಕ್ಟರನ್ನು. ದಿಸ್ ಇಸ್ ಕಂಡಕ್ಟರ್, ನ್ಯೂಟ್ರಲ್ ಕಂಡಕ್ಟರ್. ಓಕೆ, ದ ಎಕ್ಸೆಸ್ ಆಫ್ ಚಾರ್ಜ್ ಅಲ್ವಾ, ಈಗ ಈಕ್ವಲ್ ಆಗಿಬಿಡುತ್ತೆ. ಈಗ ಉಳಿದಿರೋ ಚಾರ್ಜಸ್ಸು ಸಪೋಸ್ ಈಗ 3 ಇದೆ ಇಲ್ಲಿ ಚಾರ್ಜ್, ಟೋಟಲ್ 7 ಪಾಸಿಟಿವ್ ಚಾರ್ಜ್ ಇದೆ ಅಂದರೆ 3 ಚಾರ್ಜಸ್ಸು 3 ನೆಗೆಟಿವ್ ಜೊತೆ ನ್ಯೂಟ್ರಲೈಸ್ ಆಗಿಬಿಡುತ್ತೆ. ಇನ್ನೆಷ್ಟು ಉಳಿತಲ್ಲಿ 4 ಚಾರ್ಜಸ್ ಉಳಿಯುತ್ತೆ. ಅವೇನು ಮಾಡುತ್ತೆ, ಈ ಥರ ಸರ್ಫೇಸಿಗೆ ಬಂದು ಅಕ್ಯುಮುಲೇಟ್ ಆಗುತ್ತೆ. ಓಕೆ, ವೆನ್ ದ ಕಂಡಕ್ಟರ್ ಈಸ್ ಚಾರ್ಜ್ಡ್ ದ ಎಕ್ಸೆಸ್ ಚಾರ್ಜ್ ಈಸ್ ಆಲ್ವೇಸ್ ರಿಸೈಡ್ಸ್ ಅಂದ್ರೇನು, ಹೋಗಿ ಅಂದರೆ ಪ್ಲೇಸ್ ಮಾಡುತ್ತೆ, ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ. ರಿಸೈಡ್ಸ್ ಓನ್ಲಿ ಆನ್ ದ ಸರ್ಫೇಸ್. ದಿಸ್ ಇಸ್ ಬಿಕಾಸ್ ಆಫ್ ದ ಪ್ರಾಪರ್ಟಿ ಆಫ್ ಚಾರ್ಜ್, ಹೆನ್ಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಕಂಡಕ್ಟರ್ ಈಸ್ 0. ಹಾಗಾದರೆ inside the conductor charge is 0, electric field is also 0, hence the excess of electric charges resides on the outer surface ಮೇಲೆ ನಮಗೆ ಅದು ಬಂದು ಆಕ್ಯುಪೈ ಮಾಡುತ್ತೆ. This is the third one. Okay, the net charge at any point inside the conductor is 0, as well as any excess of charge resides on its surface. Coming to the fourth one, that is electric potential is constant at any point inside and on the surface of a charged conductor. Okay, let us consider a charged conductor. Outside the charges are resides only on the surface. Okay, electric potential is constant at any point inside the conductor. ಅಂದರೆ ಇಲ್ಲಿ ಯಾವುದೇ ಪಾಯಿಂಟಲ್ಲಿ ಚೆಕ್ ಮಾಡಿದ್ರು ಕೂಡ the potential ಏನಾಗಿರಬೇಕು, it is equal or constant, same. Okay, and on the surface of a charged conductor also the potential remains same. Okay, charged conductor is an example for equipotential surface. Equipotential means the potential is same at every point. ಹೇಳಿದ್ನಲ್ಲ, ಯಾವುದೇ ಪಾಯಿಂಟಲ್ಲಿ ಚೆಕ್ ಮಾಡಿದ್ರು ಕೂಡ ಅದರದ್ದು ಎನರ್ಜಿ ಪೊಟೆನ್ಷಿಯಲ್ ಒಂದೇ ಇರುತ್ತೆ. ಓಕೆ, ದ ಸರ್ಫೇಸ್ ಆಫ್ ಎ ಚಾರ್ಜ್ಡ್ ಕಂಡಕ್ಟರ್ ಈಸ್ ಅನ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂದರೆ ಎಕ್ಸಾಂಪಲ್ ಅದು. ಓಕೆ, ದ ವರ್ಕ್ ಡನ್ ಇನ್ ಮೂವಿಂಗ್ ದ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್. ಹಾಗಾದರೆ ಇಲ್ಲಿ potential is constant because there is no potential difference. Potential nothing but a amount of work done in bringing a unit positive charge from one point to another. Suppose point A ಇದೆ, ಇಲ್ಲಿ ಪಾಯಿಂಟ್ B ಇದೆ, ಇಲ್ಲಿಂದ ಇಲ್ಲಿಗೆ ಒಂದು ಚಾರ್ಜನ್ನು ತರಬೇಕು ಅಂದರೆ ಅಲ್ಲಿ ವರ್ಕ್ ಆಗುತ್ತೆ. ಓಕೆ, ಬಟ್ there is no potential difference. ಇಲ್ಲ, potential is same at every point, hence the potential difference is 0. potential difference 0 ಆಗಿರೋದ್ರಿಂದ there is no potential difference between 2 points of the surface of a charged conductor, hence the electric field is 0. Electric field 0. Okay, potential difference is 0. potential difference 0 ಇರೋದ್ರಿಂದ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ 0 ಬರುತ್ತೆ, potential remains constant. ಅದನ್ನ ಅವರು ಸೆಂಟೆನ್ಸಲ್ಲಿ ಹೇಳಿದ್ದಾರೆ ನೋಡಿ. ದ ಸರ್ಫೇಸ್ ಆಫ್ ಎ ಚಾರ್ಜ್ಡ್ ಕಂಡಕ್ಟರ್ ಇಸ್ ದ equipotential surface. ಓಕೆ, ದ ವರ್ಕ್ ಡನ್ ಇನ್ ಮೂವಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ on the equipotential surface is 0 because there is no potential difference ಇಲ್ಲ, hence work done is 0. ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ಇನ್ಸೈಡ್ 0 ಆಗುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ 0 ಆಯಿತು ಅಂದರೆ ಪೊಟೆನ್ಷಿಯಲ್ ಏನಾಗುತ್ತೆ, ಕಾನ್ಸ್ಟೆಂಟ್. ಇದನ್ನ ನಾವು ಮ್ಯಾಥಮೆಟಿಕಲಿ ಹೆಂಗಂದರೆ, we know that the relation between electric field and potential E is equal to minus dV by dx. Okay, dV nothing but a potential difference is 0. There is no potential difference, hence ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ, ಇನ್ಸೈಡಲ್ಲಿ 0 ಆಗಿರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ 0 ಆಯಿತು ಅಂದರೆ ನೋಡಿ 0 ಇಂಟು ಡಿ ಎಕ್ಸ್, ಮೈನಸ್ ಈ ಕಡೆ ಬರುತ್ತೆ,
minus dv ಅಂತ. dv is equal to 0. if dv is equal to 0, v is equal to constant ಅಂತ ಹೇಳ್ಬೋದು. ಡಿಫ್ರೆನ್ಷಿಯೇಷನ್ ಇದು ಡಿಫ್ರೆನ್ಷಿಯೇಷನಲ್ಲಿ ಬರುತ್ತೆ ಸೆಕೆಂಡ್ ಇಯರಲ್ಲಿ. ಇಫ್ dx is equal to 0 ಆಯಿತು ಅಂದರೆ x is equal to constant ವ್ಯಾಲ್ಯೂ ಅಂತ ಹೇಳ್ಬೋದು. hence if the electric field is inside the conductor is 0, hence the potential is constant. ಹಾಗಾದರೆ ಎಲ್ಲೇ ಚೆಕ್ ಮಾಡಿದ್ರು ಕೂಡ ಕಾನ್ಸ್ಟೆಂಟ್ ಪೊಟೆನ್ಷಿಯಲ್ ಬರುತ್ತೆ, ಬಿಕಾಸ್ ಚಾರ್ಜ್ಡ್ ಕಂಡಕ್ಟರ್ ಈಸ್ ಎ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಎಲ್ಲೇ ಹೋದರೂ ಕೂಡ ಅದರದ್ದು ಪೊಟೆನ್ಷಿಯಲ್ ಸೇಮ್ ಇದೆ. hence the electric potential is constant. Okay, coming to the fifth one, that is electric field inside the cavity of any charged conductor. Again consider a charged conductor in which the charges are resides only on the surface. Okay, the electric field inside a cavity means this is like a cavity ಇದ್ದಂಗಿದೆ. ಇದರಲ್ಲಿ ಒಳಗಡೆ ಒಂದು ಯಾವುದೊಂದು ಸ್ಪೇಸನ್ನು ಒಂದು ವಾಲ್ಯೂಮನ್ನು ತಗೊಳ್ಳೋಣ. ಆಫ್ ಎನಿ ಚಾರ್ಜ್ಡ್ ಕಂಡಕ್ಟರ್ ಈ 0. ಹಾಗಾದರೆ ಇಲ್ಲಿ ಒಳಗಡೆ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ, 0 ಆಗಿರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಕನ್ಸಿಡರ್ ಎ ಕಂಡಕ್ಟರ್ ವಿತ್ ಎ ಕ್ಯಾವಿಟಿನ ತುಂಬಿಟ್ಟೆ ಸ್ಪೇಸ್, ಹ್ಯಾಲೋ ಸ್ಪೇಸ್ ಅಂತ ಸ್ಪೇಸ್ ಇದೆ ಅಲ್ಲಿ. ದ ಎಕ್ಸೆಸ್ ಆಫ್ ಚಾರ್ಜ್ ಈಸ್ ಆಲ್ವೇಸ್ ರಿಸೈಡ್ಸ್ ಓನ್ಲಿ ಆನ್ ದ ಔಟರ್ ಸರ್ಫೇಸ್. ವಿ ನೋ ದಟ್ ದ ಎಕ್ಸೆಸ್ ಆಫ್ ಚಾರ್ಜ್ ಈಸ್ ಆಲ್ವೇಸ್ ರಿಸೈಡ್ಸ್ ಆನ್ ದ ಸರ್ಫೇಸ್. ಓಕೆ, ನಾವು this is because of property of charges. ಪ್ರಾಪರ್ಟಿ ಆಫ್ ಚಾರ್ಜಲ್ಲಿ ನಿಮ್ಗೆ ಗೊತ್ತಿದೆ, ಎಕ್ಸೆಸ್ ಆಫ್ ಚಾರ್ಜಸ್ ಏನಾಗಿರುತ್ತೆ, ಚಾರ್ಜ್ಡ್ ಕಂಡಕ್ಟರ್ ಸರ್ಫೇಸ್ ಮೇಲೆ ಅದು ಅಕ್ಯುಮುಲೇಟ್ ಆಗುತ್ತೆ. ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್ ಇನ್ಸೈಡ್ ದ ಕ್ಯಾವಿಟಿ ಈಸ್ 0. ಓಕೆ, ವಿ ಆಲ್ರೆಡಿ ಫ್ರಮ್ ದ ಲಾಸ್ಟ್ ಪ್ರಾಪರ್ಟಿ ಅದರಿಂದ ಹೇಳಿದ್ದೀವಿ. ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಕಂಡಕ್ಟರ್ ಈಸ್ 0. ಎಲೆಕ್ಟ್ರಿಕ್ ಫೀಲ್ಡು 0 ಇರುತ್ತೆ, ಚಾರ್ಜಸ್ ಈಸ್ ಆಲ್ಸೋ 0. ಓಕೆ, ನೆಟ್ ಚಾರ್ಜ್ ಏನಾಗಿರುತ್ತೆ, 0 ಆಗಿರುತ್ತೆ. ಇಲ್ಲಿ ಚಾರ್ಜೇ ಇಲ್ಲ ಅಂದಮೇಲೆ ಅದ್ರ ಸುತ್ತ ಫೀಲ್ಡ್ ಹೆಂಗಿರುತ್ತೆ, ಫೀಲ್ಡ್ ಈಸ್ ಆಲ್ಸೋ 0. ಇಫ್ ಚಾರ್ಜ್ ಈಸ್ ಈಕ್ವಲ್ ಟು 0, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ಸೋ 0. ದೀಸ್ ಆರ್ ದ ಬಿಹೇವಿಯರ್ ಆಫ್ ದ ಕಂಡಕ್ಟರ್ಸ್ ಇನ್ ಎ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್.